ಹಲೋ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ರೇಖಾ ಟ್ಯಾಲೆಂಟ್ ಚಾನಲ್ಗೆ ಸ್ವಾಗತ. ನೀವು ಫಸ್ಟ್ ಟೈಮ್ ನನ್ನ ಚಾನಲ್ ನೋಡೋದಾದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಪಕ್ಕದಲ್ಲಿರೋ ಬೆಲ್ಲೈಕನ್ ಕೂಡ ಕ್ಲಿಕ್ ಮಾಡ್ಕೊಳ್ಳಿ. ಬನ್ನಿ, ಇವತ್ತು ನಾನು ತೋರಿಸ್ತಾ ಇರೋಂಥ ವೀಡಿಯೋ ಬಂದ್ಬಿಟ್ಟು ಒಂದು ವ್ಲಾಗ್ ವೀಡಿಯೋನೇ. ಸೊ ನಾನು ನರ್ಸರಿಯಿಂದ ಗಿಡಗಳು ತಂದಿದ್ನಲ್ಲ, ಅದನ್ನು ಯಾವ ರೀತಿ ಇಡ್ತೀನಿ, ಅದಕ್ಕೆ ಏನೇನೆಲ್ಲ ಬೇಕು ಅಂತ ನೋಡೋಣ. ಮೊದಲಿಗೆ ಈ ಥರ ನಾನು ಪ್ಲಾಸ್ಟಿಕ್ದು ಪಾಟ್ಗಳು ತೊಗೊಂಡಿದ್ದೀನಿ. ಇದು ನಾರ್ಮಲ್ ಎಲ್ಲ ಪಾತ್ರೆ ಅಂಗಡಿಗಳಲ್ಲೂ ಮತ್ತು ಬಜಾರ್ ಅಂತ ಇರುತ್ತಲ್ಲ ಪ್ಲಾಸ್ಟಿಕ್ ಐಟಮು, ಆ ಅಂಗಡಿಯಲ್ಲಿ ಸಿಗುತ್ತೆ. ಮತ್ತು ಇದು ಅಷ್ಟೇ ದೊಡ್ಡ ಸೈಜ್ ತೊಗೊಂಡಿದ್ದೀನಿ. ಫಸ್ಟ್ ತೋರಿಸಿದ್ದು ಚಿಕ್ಕ ಸೈಜು, ಅದು 20 ರೂಪಾಯಿ. ಇದು ಸ್ವಲ್ಪ ಮೀಡಿಯಮ್ ಸೈಜು, ಇದು 60 ರೂಪಾಯಿ. ಸ್ವಲ್ಪ ಕಾಸ್ಟ್ಲಿ ಅಂತಲೇ ಅನಿಸುತ್ತೆ ಪ್ಲಾಸ್ಟಿಕ್ದು. ಮತ್ತು ಇಲ್ಲಿ ನೋಡಿ ಮೊಸರದ್ದು ಬರುತ್ತಲ್ಲ ಡಬ್ಬಿಗಳು, ಅದನ್ನು ಎತ್ತಿಟ್ಕೊಂಡಿದ್ದೀನಿ. ಈ ಥರ ವೇಸ್ಟಾಗಿ ಬಿಸಾಕೋಕ್ಕೆ ಹೋಗಬೇಡಿ, ಇದನ್ನು ಯೂಸ್ ಮಾಡ್ಕೊಬೋದು. ನೋಡಿ ಆ ಥರ ಪಾಟ್ಗೆ ಮತ್ತು ಆ ಪ್ಲಾಸ್ಟಿಕ್ ಡಬ್ಬಿಗಳಿಗೆ ಮತ್ತು ದೊಡ್ಡದು ನೀರು ಕ್ಯಾನು ತೊಗೊಂಡಿದ್ದೀನಿ, ಮತ್ತು ಪ್ಲಾಸ್ಟಿಕ್ ಬಕೆಟ್ಗಳು ತೊಗೊಂಡಿದ್ದೀನಿ. ಅದಕ್ಕೆಲ್ಲ ಈ ಥರ ನಾನು ಒಂದೇ ಥರ ಪೇಂಟ್ ಮಾಡ್ಕೊತೀನಿ. ಪೇಂಟ್ ಮಾಡಿಬಿಟ್ಟು ಸ್ವಲ್ಪ ಡಿಸೈನ್ ಕೂಡ ಮಾಡ್ಕೊತೀನಿ. ಆ ವಿಡಿಯೋ ಪೂರ್ತಿ ಲೆಂತ್ ಆಗುತ್ತೆ ಅಂದ್ಬಿಟ್ಟು ನಾನು ತೋರಿಸಿಲ್ಲ. ಸುಮ್ಮನೆ ವಿಡಿಯೋ ಲೆಂತ್ ಆದರೆ ಬೋರ್ ಅನಿಸ್ಬಿಡುತ್ತಲ್ವ, ಅದಕ್ಕೋಸ್ಕರ ತೋರಿಸಿಲ್ಲ. ನೋಡಿ ಈ ಥರ ನೀರು ಕ್ಯಾನು ಮತ್ತು ಪ್ಲಾಸ್ಟಿಕ್ ಬಕೆಟ್ಗಳು ತೊಗೊಂಡು ಪೇಂಟ್ ಮಾಡಿ ಬ್ಲ್ಯಾಕ್ ಕಲರಿಂದ ಈ ಥರ ಡಿಸೈನ್ ಮಾಡ್ಕೊಂಡಿದ್ದೀನಿ. ನಿಮ್ಗೆ ಇಷ್ಟ ಬಂದಿರೋ ಥರ ನೀವು ಮಾಡ್ಕೊಬೋದು. ಈ ಪ್ಲಾಸ್ಟಿಕ್ ಬಕೆಟು ಮತ್ತು ನೀರು ಕ್ಯಾನೆಲ್ಲ ಎಲ್ಲಿ ತೊಗೊಂಡಿದ್ದೆ, ನಾರ್ಮಲ್ ಸ್ಕ್ರಾಪ್ದು ಐಟಮ್ ಎಲ್ಲ ಹಾಕ್ತಿರಲ್ವ ಅಂಗಡಿ, ಸೊ ಅಂಗಡಿಯಲ್ಲಿ ನಾನು ಮುಂಚೆನೇ ಹೇಳಿಟ್ಟಿದ್ದೆ. ಅವರೆಲ್ಲ ಒಟ್ಟಿಗೆ ಎತ್ತಿಟ್ಕೊಂಡು ನಾನು ಕೊಟ್ಟಿದ್ದರು. ನೀರು ಕ್ಯಾನ್ ಬಂದ್ಬಿಟ್ಟು 20 ರೂಪಾಯಿ ಅಂತ ಸಿಗುತ್ತೆ, ಬಕೆಟ್ ಕೂಡ ಅಷ್ಟೇ 20 ರೂಪಾಯಿಗಂತ ಸಿಗುತ್ತೆ. ಸ್ವಲ್ಪ ಕಡಿಮೆ ಮಾಡಿ ಕೇಳಿ ಕೂಡ ತೊಗೊಂಡಿದ್ದೀನಿ. ತೊಗೊಂಡು ಈ ಥರ ಎಲ್ಲ ಪೇಂಟ್ ಮಾಡಿ ಈ ಥರ ಡಿಸೈನ್ ಮಾಡಿ ಇಟ್ಕೊಂಡಿದ್ದೀನಿ. ನೋಡ್ತಾ ಇರ್ಬೋದು. ನೋಡೋಕ್ಕೆ ಹೋದರೆ ಅಂಗಡಿಯಲ್ಲಿ ಪಾಟ್ಗಳು ತೊಗೊಳ್ಳೋದಕ್ಕಿಂತ ಇದೇ ಬೆಟರ್ ಅನಿಸುತ್ತೆ. ತುಂಬ ಸ್ಟ್ರಾಂಗ್ ಆಗಿರುತ್ತೆ, ತುಂಬ ದಿವಸನೂ ಬರುತ್ತೆ. ಪಾಟ್ ಇಟ್ಟರೆ ಸ್ವಲ್ಪ ನೋಡೋಕೆ ಲುಕ್ ಇರುತ್ತೆ. ಸೊ ಈ ಥರ ಬಕೆಟ್ ಇದ್ದರೆ ಹಾಗೆ ಇದ್ದರೆ ನೋಡೋಕೆ ಚೆನ್ನಾಗಿರಲ್ಲ ಅಂದ್ಬಿಟ್ಟು ಈ ಥರ ಪೇಂಟ್ ಮಾಡಿರೋದು. ಹಾಗೆ ಪ್ಲಾಸ್ಟಿಕ್ ವಾಟರ್ ಬಾಟಲ್ ಕೂಡ ನಾನು ಡಿಸೈನ್ ಆಗಿ ಕಟ್ ಮಾಡಿ ಪೇಂಟ್ ಮಾಡಿದ್ದೀನಿ. ಕೆಲವೊಂದು ಗೊಂಬೆ ಥರನೂ ಮಾಡಿದ್ದೀನಿ. ಹಾಗೆ ನಾನು ನರ್ಸರಿ ವಿಡಿಯೋ ಮುಂಚೆನೇ ಹಾಕಿದ್ದೆ, ಅಲ್ಲಿ ಕೆಲವೊಂದು ಗಿಡಗಳು ತಂದಿದ್ದೀನಿ. ಕೆಲವೊಂದು ಗಿಡಗಳ ಹೆಸರು ಗೊತ್ತಿಲ್ಲ, ದಯವಿಟ್ಟು ಬೇಜಾರು ಮಾಡ್ಕೋಬೇಡಿ. ಗೊತ್ತಿದ್ದರೆ ನೀವು ಕಮೆಂಟಲ್ಲಿ ಕೂಡ ಹಾಕಿ ನಾನು ತಿಳ್ಕೊತೀನಿ. ಕೆಲವೊಂದು ಶೋ ಗಿಡಗಳು ಮತ್ತು ಆಲಿವೇರಾ ಗಿಡ, ಮನೆಗೆ ಬೇಕಾಗಿರೋಂಥ ಇಂಡೋರ್ ಪ್ಲ್ಯಾಂಟ್ಸ್ಗಳು ಆ ಥರ ಇಟ್ಕೊಂಡಿದ್ದೀನಿ. ಯಾಕಂದರೆ ನಮ್ಮ ಮನೆ ಹತ್ರ ಬಿಸಿಲು ಕಡಿಮೆ, ಹಂಗಾಗಿ ನಾನು ಸ್ವಲ್ಪ ಬಿಸಿಲು ಬೀಳೋ ಅಂಥ ಜಾಗದಲ್ಲಿ ಇಡ್ತೀನಿ ಗಿಡಗಳನ್ನ. ಮತ್ತು ಯಾವ ರೀತಿ ಅರೇಂಜ್ ಮಾಡಿದ್ದೀನಿ ಅನ್ನೋದನ್ನು ತೋರಿಸ್ತೀನಿ ಈ ವಿಡಿಯೋದಲ್ಲಿ. ನೋಡ್ತಾ ಇರ್ಬೋದು, ಗಿಡಗಳು ತುಂಬಾ ಚೆನ್ನಾಗಿದ್ದಾವೆ. ತಂದು ಸುಮಾರು ಏನಿಲ್ಲ ಅಂದ್ರೂ ಒಂದು ವಾರ ಆಗಿತ್ತು. ಯಾಕಂದರೆ ಗಿಡಗಳು ನರ್ಸರಿಯಿಂದ ತಂದಿದ ತಕ್ಷಣ ಹಾಗೆ ಇಡೋಕೆ ಹೋಗ್ಬಾರ್ದು, ಒಂದು 2-3 ದಿವಸ ಬಿಡಬೇಕು. ಅಂದರೆ ನಮ್ಮ ಮನೆ ನೀರಿಗೆ ಅದು ಸೆಟ್ ಆಗಬೇಕು. ಹಾಗೆ ನಾನು ಆನ್ಲೈನಿಂದ ಕಂಪೋಸ್ಟ್ ಮತ್ತು ಕೋಕೋಪಿಟ್ ತರಿಸ್ಕೊಂಡಿದ್ದೆ. ಅದು 5 kg, ಇದು 5 kg. ಹಾಗೆ ಗೊಬ್ಬರ ಕೂಡ ತೊಗೊಂಡಿದ್ದೀನಿ. ಮತ್ತು ಒಂದು 5 ಚೀಲ ಮಣ್ಣು ತೆಗೆದಿಟ್ಕೊಂಡಿದ್ದೀನಿ. ಮಣ್ಣು ಬಂದ್ಬಿಟ್ಟು ಕಾಸಿಗೆ ಅಲ್ಲೇ ನರ್ಸರಿಯಲ್ಲಿ ಸಿಗುತ್ತೆ, ಆದರೆ ನಾನು ಮನೆ ಹತ್ರನೇ ಒಂದು ಅಂಕಲ್ ಕೈಯಲ್ಲಿ ಹೇಳಿ ತೆಗೆಸ್ಕೊಂಡಿದ್ದೀನಿ. ಒಂದು 4 ಚೀಲ ಮಣ್ಣು ತೆಗೆದಿಟ್ಕೊಂಡಿದ್ದೀನಿ. ಸೊ ಇವಾಗ ಇದನ್ನು ಯಾವ ರೀತಿ ಮಿಕ್ಸ್ ಮಾಡೋದು ಅಂತ ತೋರಿಸ್ತೀನಿ. ನೆಕ್ಸ್ಟ್ ಟೈಮ್ ಕ್ಲಿಯರಾಗಿ ತೋರಿಸ್ತೀನಿ. ನೋಡಿ, ಕೋಕೋಪಿಟ್ಟಿಗೆ ನೀರು ಹಾಕಿದ್ರೆ ಡಬಲ್ ಆಗುತ್ತೆ. ಸುಮಾರು 5 kg ಇರೋಂಥ ಕೋಕೋಪಿಟ್ಟು 7ರಿಂದ 7.5 kg ಆಗುತ್ತೆ. ಅಂದರೆ ನೀರು ಹಾಕಿದ್ರೆ ಅದು ಹುಬ್ಬಿ ಉದುರುತ್ತೆ, ಆ ಥರ ಇರುತ್ತೆ. ಅದು ನೆಕ್ಸ್ಟ್ ಟೈಮ್ ಕ್ಲಿಯರಾಗಿ ತೋರಿಸ್ತೀನಿ. ಈಗ ನಾವು ಪಾಟ್ ಯಾವ ಥರ ಮಣ್ಣು ಮಿಕ್ಸ್ ಮಾಡಬೇಕಂದ್ರೆ, ಇದು ಎರೆಹುಳ ಗೊಬ್ಬರ ಅಂತ ಕಂಪೋಸ್ಟ್ ಇದು. ಸೊ ಇದಕ್ಕೆ ಮಣ್ಣು ಮತ್ತು ಗೊಬ್ಬರ, ಕೋಕೋಪಿಟ್ಟು 3 ಮಿಕ್ಸ್ ಮಾಡ್ಕೊತಾ ಇದ್ದೀನಿ. 3 30% ಅಳತೆನಲ್ಲಿ ತಗೊಳ್ಳಿ. ಮಣ್ಣು ಎಷ್ಟು ತೊಗೊತೀರೋ ಅಷ್ಟೇ ಕೋಕೋಪಿಟ್ಟು ಮತ್ತು ಗೊಬ್ಬರನೂ ತೊಗೋಬೇಕು. ಗೊಬ್ಬರ ನಿಮಗೆ ಕೋಕೋಪಿಟ್ಟು ಎಲ್ಲ ನರ್ಸರಿಯಲ್ಲೇ ಸಿಗುತ್ತೆ. ಅಕಸ್ಮಾತ್ ಸಿಕ್ಕಿಲ್ಲ ಅಂದರೆ ಆನ್ಲೈನಲ್ಲಿ ತೊಗೋಬೋದು. ಈಗ ಪಾಟಿಗೆ ಯಾವ ರೀತಿ ಇಡೋದಂತ ತೋರಿಸ್ತೀನಿ. ಪಾಟಿಗೆ ಸೈಡಲ್ಲಿ ಹೋಲ್ಸ್ ಮಾಡ್ಕೊಳ್ಳಿ. ಅವರು ಸೆಂಟ್ರಲ್ಲಿ ಮಾಡಿರ್ತಾರೆ, ಅದು ಸೈಡಲ್ಲಿ ಮಾಡ್ಕೊಂಡ್ರೆ ನಿಮ್ಗೆ ಬೆಟ್ರು. ಈಗ ಅದಕ್ಕೆ ಆ ಹೋಲ್ಸ್ ಹತ್ರ ಚಿಕ್ಕ ಚಿಕ್ಕ ಪೀಸ್ ಆಗಿರೋಂಥ ಕಲ್ಲು ಇಟ್ಕೊತಾ ಇದ್ದೀನಿ. ಕಲ್ಲು ಮೇಲೆ ಈ ಥರ ಟಿಶ್ಯೂ ಪೇಪರ್ ಹಾಕ್ತಾಯಿದ್ದೀನಿ. ಟಿಶ್ಯೂ ಪೇಪರ್ ಇಲ್ಲ ಅಂದರೆ ತೆಂಗಿನ ನಾರು ಇದ್ದರೆ ಅದ್ರೂ ಹಾಕ್ಕೊಳ್ಳಿ. ಮನೇಲಿರುತ್ತಲ್ಲ ತೆಂಗಿನಕಾಯಿ, ಆ ನಾರಿದ್ರೆ ಹಾಕ್ಕೊಳ್ಳಿ. ಆ ಥರ ಹಾಕೋದ್ರಿಂದ ಏನಾಗುತ್ತೆ ಅಂದರೆ ಮಣ್ಣೋಗಿ ಆ ಹೋಲ್ಸ್ ಹತ್ರ ಕುತ್ಕೊಳೋದಿಲ್ಲ. ಸೊ ನಾವು ನೀರು ಗಿಡಕ್ಕೆ ಹಾಕಿದಾಗ ನೀರು ಎಷ್ಟು ಬೇಕಷ್ಟು ಮಣ್ಣು ಹೀರ್ಕೊಂಡು ಮಿಕ್ಕಿದು ಉಳಿದಿರೋದು ಕೆಳಗಡೆಗೆ ಹೋಗುತ್ತೆ. ಅಕಸ್ಮಾತ್ ಮಳೆ ಸೀಸನಲ್ಲೂ ನೀರು ಜಾಸ್ತಿ ಆದರೆ ಗಿಡ ಕೊಳ್ತೋಗೋ ಚಾನ್ಸಸ್ ಇರುತ್ತೆ. ಅದರಿಂದ ಈ ಥರ ಹೋಲ್ಸಿದ್ರೆ ನೀರು ಗಿಡಕ್ಕೆ ಎಷ್ಟು ಬೇಕಷ್ಟು ಹೀರ್ಕೊಂಡು ಇನ್ನು ಉಳಿದಿರೋದನ್ನ ವೇಸ್ಟಾಗಿ ಕೆಳಗಡೆ ಬೀಳುತ್ತೆ. ಅದಕ್ಕೋಸ್ಕರ ತೋರಿಸ್ತಾ ಇರೋದು. ನೋಡಿ, ಇವಾಗ ಈ ಥರ ನಾನು ಪಾಟಿಗೆ ಇಕ್ಕಿದ್ದೀನಿ ಕಟ್ ಮಾಡಿ. ಸೊ ವಿಡಿಯೋ ಪೂರ್ತಿ ಲೆಂತ್ ಆಗುತ್ತೆ ಅನ್ನೋದಕ್ಕೋಸ್ಕರ ಯಾವುದೂ ತೋರಿಸಿಲ್ಲ, ಸ್ವಲ್ಪನೇ ತೋರಿಸಿದ್ದೀನಿ. ನೆಕ್ಸ್ಟ್ ಟೈಮ್ ಮಾಡಿದಾಗ ಸಿಂಗಲಾಗಿ ತೋರಿಸ್ತೀನಿ. ಸೊ ಈ ಥರ ಗಿಡಗಳನ್ನೆಲ್ಲ ಇಟ್ಕೊಂಡಿದ್ದೀನಿ. ನೋಡ್ತಾ ಇರ್ಬೋದು, ಎಲ್ಲ ಗಿಡನೂ ಮಾಡಿಟ್ಕೊಂಡಿದ್ದೀನಿ. ಬೆಳಗ್ಗೆ 11 ಗಂಟೆ ಕೂತಾಗ ಸಂಜೆ 6 ಗಂಟೆವರೆಗೂ ಇದೇ ಕೆಲಸ ಮಾಡ್ತಾಯಿದ್ದೆ. ಸೊ ನೋಡಿ, ನನಗೆ ತುಂಬಾ ಇಷ್ಟ ಆಯಿತು, ಖುಷಿಯಿಂದ ಮಾಡಿದ್ದೀನಿ ಕೆಲಸನ. ಸೊ ಇದು ನೋಡಿ, ಈ ಥರ ಎಲ್ಲ ಗಿಡಗಳು ಇಟ್ಟಿದ್ದೀನಿ ನಾನು.
ಕೆಲವೊಂದು ಗಿಡಗಳ ಹೆಸರು ಗೊತ್ತಿಲ್ಲ, ಅದನ್ನು ಮಾಡಿದ್ದೀನಿ. ಸೊ ಈ ಥರ ಎಲ್ಲ ಮಾಡಿಕೊಂಡು ಮನೆ ಹತ್ರ ಯಾವ ಥರ ಅರೇಂಜ್ ಮಾಡ್ಕೊಂಡಿದ್ದೀನಿ ಅನ್ನೋದನ್ನು ವೀಡಿಯೋದಲ್ಲಿ ತೋರಿಸ್ತೀನಿ ನೋಡಿ. ನಿಮಗೂ ಅಂಗಡಿಗಳಲ್ಲಿ ಆನ್ಲೈನ್ಗಳಲ್ಲಿ ತರಿಸ್ಕೊಳ್ಳೋ ಬದಲು ಈಸಿಯಾಗಿ ಕಡಿಮೆ ರೇಟ್ಗೆ ಎಲ್ಲಿ ಸಿಗುತ್ತೋ ನೋಡಿ ಕೇಳಿ ತಗೊಳ್ಳಿ. ಹಾಗೆ ಮನೇಲಿ ಸ್ವಲ್ಪ ಹಳೆಯದು ಚಪ್ಪಲಿ ಸ್ಟ್ಯಾಂಡ್ ಇತ್ತು, ಅದನ್ನು ಆ ಥರ ನಾನು ಸ್ವಲ್ಪ ಡಿಸೈನ್ ಮಾಡ್ಕೊಂಡಿದ್ದೀನಿ. 6 ಸ್ಟೆಪ್ ಇರೋದನ್ನ ಚಪ್ಪಲಿ ಸ್ಟ್ಯಾಂಡ್ನ 3 ಸ್ಟೆಪ್ ಮಾಡಿಕೊಂಡು ಗಿಡಗಳನ್ನ ಜೋಡಿಸ್ಕೊಳ್ಳೋದಕ್ಕೆ ಇದು ಮಾಡ್ಕೊಂಡಿದ್ದೀನಿ. ಹಾಗೆ ಸೈಡಲ್ಲಿ 2 ಕಲ್ಲುಗಳಿಟ್ಟು ಒಂದು ಹಲಗೆ ಇಕ್ಕಿ ಕ್ಲೀನಾಗಿ ಜೋಡಿಸ್ಕೊಂಡಿದ್ದೀನಿ. ನೋಡ್ತಾ ಇರ್ಬೋದು ಫಿನಿಶಿಂಗ್ ಎಷ್ಟು ಚೆನ್ನಾಗಿರುತ್ತೆ ಅಂತ. ದೂರದಿಂದ ನೋಡೋರ್ಗಂತೂ ತುಂಬಾ ಇಷ್ಟ ಆಗುತ್ತೆ. ನಮ್ಮ ಮನೇಲಂತೂ ಇಟ್ಟಿದ್ದ ದಿವಸನೇ ತುಂಬ ಜನ ಬಂದು ನೋಡ್ಕೊಂಡು ಹೋಗ್ಬಿಟ್ರು. ತುಂಬಾ ಇಷ್ಟ ಆಯಿತು ನನಗೂ ಸಹ. ಮಾಡಿದ್ದಕ್ಕೂ ಸಾರ್ಥಕ ಆಯಿತು. ಈ ಥರ ಕಷ್ಟ ಬಿದ್ದು ಒಂದು ವಾರದಿಂದ ಮಾಡಿದ್ದೆ ಇದು ಪೇಂಟಿಂಗ್ದು ಕೆಲಸ ಎಲ್ಲ ನಾನು. ಮತ್ತು ಗಿಡ ಇಡೋದಕ್ಕೂ ಅಷ್ಟೇ 2-3 ಸರಿ ನರ್ಸರಿಗಳಿಗೆ ಹೋಗಿ ಹುಡುಕಿ ನೋಡಿ ತೊಗೊಂಬಂದಿದ್ದೆ. ಸೊ ಈ ಥರ ಜೋಡಿಸ್ಕೊಂಡಿದ್ದೀನಿ. ಖಂಡಿತ ನಿಮಗೆಲ್ಲ ಇಷ್ಟ ಆಗುತ್ತೆ ಅಂದ್ಕೊತೀನಿ. ನೋಡ್ತಾ ಇರ್ಬೋದು, ನಿಮಗೂ ಒಂದು ಐಡಿಯಾ ಬರುತ್ತೆ. ಸೊ ಮನೆ ಹತ್ರ ಇರುವಂಥ ಜಾಗದಲ್ಲಿ ಚಿಕ್ಕ ಚಿಕ್ಕ ಗಿಡವಾಗಿ ಇಟ್ಕೊಬೋದು ನೀವು. ಆದಷ್ಟು ಗಿಡದಲ್ಲಿ ಮೊಳಕೆ ಬರೋವಂಥ ಗಿಡಗಳು ತಗೊಳ್ಳಿ. ಆವಾಗ ನಿಮಗೆ ಇನ್ನೊಬ್ರಿಗೂ ಕೊಡೋಕ್ಕಾಗುತ್ತೆ ಮತ್ತು ನೀವು ಇನ್ನೊಂದು ಪಾಟಕ್ಕೂ ಇಡೋಕ್ಕಾಗುತ್ತೆ. ಕೆಲವೊಂದು ರೋಸ್ ಗಿಡಗಳು, ದಾಸವಾಳ ಗಿಡಗಳು, ಮೆಹಂದಿ ಗಿಡ ಮತ್ತು ನುಗ್ಗೆ ಸೊಪ್ಪಿನ ಗಿಡ, ಕೆಲವೊಂದು ತರಕಾರಿ ಗಿಡನೂ ಹಾಕ್ಬೇಕು ಅಂದ್ಕೊಂಡಿದ್ದೀನಿ. ತರಕಾರಿ ಬೀಜ ಸಿಕ್ಕಿಲ್ಲ, ಅದನ್ನು ಕೆಲವೊಂದು ತರಕಾರಿ ಮನೆ ಹತ್ರನೇ ಹಾಕ್ಕೊಂಡಿದ್ದೀನಿ. ಮತ್ತು ನಮ್ಮ ಮನೆ ಹತ್ರ ಜಾಗ ಅಷ್ಟೇನಿಲ್ಲ, ಯಾಕಂದರೆ ಅರ್ಧ ಸೈಟ್ ಮನೆ ಕಟ್ಕೊಂಡು ಅರ್ಧ ಸೈಟಲ್ಲಿ ಗಿಡ ಇಟ್ಟಿದ್ದೀರಿ. ದೊಡ್ಡ ಮಾವಿನ ಮರ ಇದೆ, ದಾಳಂಬಿ ಮರ ಇದೆ, ಚೇಪೆಕಾಯಿ ಮರ ಇದೆ. ಹಂಗಾಗಿ ಕೆಲವರು ವೀಡಿಯೋದಲ್ಲಿ ಕೇಳ್ತೀರಾ ಮನೆ ತೋರಿಸಿ ಅಂತ. ನಾನು ತೋರಿಸಿದ್ದೀನಿ ಆಲ್ರೆಡಿ. ಸೊ ಫಸ್ಟ್ ಮನೆ ಆಲ್ಟ್ರೇಷನ್ ಮಾಡಿದಾಗ ವೀಡಿಯೋ ಹಾಕಿದ್ದೀನಿ, ನೀವು ನೋಡಿಲ್ಲ ಅಂದರೆ ನೋಡ್ಕೊಬನ್ನಿ ನೋಡಿ. ಇವಾಗ ಆಚೆ ಸಹ ಇಟ್ಟಿದ್ದೀನಿ ನಾನು ಆಲಿವೆರಾ ಗಿಡ ಮತ್ತು ಕೆಲವೊಂದು ಟೊಮೊಟೊ ಗಿಡ, ಹಸಿರು ಮೆಣಸಿನ್ಕಾಯಿ ಗಿಡ ಎಲ್ಲ ಇಟ್ಟಿದ್ದೀನಿ. ಸೊ ನಮ್ಮ ಮನೆ ಈ ಥರ ಇದೆ ನೋಡಿ, ಪೂರ್ತಿ ನ್ಯಾಚುರಲ್ ಆಗಿ ಗ್ರೀನ್ ಆಗಿ ಇರುತ್ತೆ. ಬೆಳಗಿನ ಜಾವ ಗುಬ್ಬಚ್ಚಿಗಳ ಶಬ್ದ, ಅಳಿಲು, ಗಿನಿ ಎಲ್ಲ ಬಂದು ಹೋಗ್ತಾ ಇರುತ್ತೆ. ಒಳ್ಳೆ ಸೂಪರಾಗಿರುತ್ತೆ ನಮ್ಮ ಮನೆ ಹತ್ರ. ಸ್ವಲ್ಪ ಬೆಳಕು ಕಡಿಮೆ ಇರುತ್ತೆ ಅಷ್ಟೇ. ಸೊ ನೋಡಿ ಈ ಥರ ಇರುತ್ತೆ ಲುಕ್ಕು. ಈ ಥರ ಜೋಡಿಸ್ಕೊಂಡಿದ್ದೀನಿ. ಇನ್ನೂ ಸ್ವಲ್ಪ ಜೋಡಿಸ್ಬೇಕಂತ ಐಡಿಯಾ ಇದೆ. ಇನ್ನೊಂದು ಸ್ವಲ್ಪ ಬಕೆಟ್ಗಳೆಲ್ಲ ಎತ್ತಿಟ್ಟಿದ್ದೀನಿ. ಇನ್ನು ತರಕಾರಿ ಗಿಡ ಎಲ್ಲ ಹಾಕ್ಬೇಕು ಅಂದ್ಕೊಂಡಿದ್ದೀನಿ. ಖಂಡಿತ ಇವತ್ತು ವೀಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಈ ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು. ಟೇಕ್ ಕೇರ್.